ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಈಗ ಅಸಲಿ ಆಟ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಯಾಕಂದ್ರೆ 2008ರವರೆಗೂ ಕೂಡ ಬೇರೆನೇ ಚಿತ್ರಣ ಆಯಿತು ಬಳ್ಳಾರಿಯಲ್ಲಿ. 2008ರ ನಂತರದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಯ್ತಾ ಹೋಯಿತು. ಹಿಂಸಾಚಾರದ ಬಳಿಕ ಈಗ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ನಾನೊಂದು ತೀರ, ನೀನೊಂದು ತೀರ, ಒಬ್ಬರನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇದ್ದಂಥವರು ಕೂಡ ಈಗ ಕ್ಲೋಸ್ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೂವರು ಕೂಡ ಸಹೋದರರು ಒಂದಾಗಿದ್ದಾರೆ. 2008ರ ವೇಳೆ ಇಡೀ ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಹವಾ ಇತ್ತು. ಆ ನಂತರದಲ್ಲಿ ಒಂದಷ್ಟು ರಾಜಕೀಯ ಭಿನ್ನಾಭಿಪ್ರಾಯದಿಂದ ದೂರ ಆಗಿದ್ರು ಈ ರೆಡ್ಡಿ ಬ್ರದರ್ಸ್. ಬ್ಯಾನರ್ ಬಡಿದಾಟದಲ್ಲಿ ಜನಾರ್ದನ್ ರೆಡ್ಡಿ ನೆರವಿಗೆ ಈಗ ಸಹೋದರರು ಎಂಟ್ರಿ ಆಗಿರೋದು. ಈ ಹಿಂದೆಯೂ ಕೂಡ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಈಗ ನಡೆದಿರುವಂತಹ ಜಟಾಪಟಿ ಏನಿದೆ, ಈ ಗಲಭೆ ಏನಿದೆ, ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರು, ಹಲ್ಲೆ ಮಾಡೋದಕ್ಕೆ ಬಂದ್ರು, ಕೊಲೆ ಯತ್ನ, ಇದೆಲ್ಲವೂ ಪ್ರಕರಣಗಳೇನು ಕೇಳಿ ಬಂತು. ಈ ಪ್ರಕರಣ ಆದ ನಂತರದಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ. ಮೂವರು ಕೂಡ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಈಗ ಅಸಲಿ ಆಟ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಯಾಕಂದ್ರೆ 2008ರವರೆಗೂ ಕೂಡ ಬೇರೆನೇ ಚಿತ್ರಣ ಆಯಿತು ಬಳ್ಳಾರಿಯಲ್ಲಿ. 2008ರ ನಂತರದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಯ್ತಾ ಹೋಯಿತು. ಹಿಂಸಾಚಾರದ ಬಳಿಕ ಈಗ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ನಾನೊಂದು ತೀರ, ನೀನೊಂದು ತೀರ, ಒಬ್ಬರನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇದ್ದಂಥವರು ಕೂಡ ಈಗ ಕ್ಲೋಸ್ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೂವರು ಕೂಡ ಸಹೋದರರು ಒಂದಾಗಿದ್ದಾರೆ. 2008ರ ವೇಳೆ ಇಡೀ ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಹವಾ ಇತ್ತು. ಆ ನಂತರದಲ್ಲಿ ಒಂದಷ್ಟು ರಾಜಕೀಯ ಭಿನ್ನಾಭಿಪ್ರಾಯದಿಂದ ದೂರ ಆಗಿದ್ರು ಈ ರೆಡ್ಡಿ ಬ್ರದರ್ಸ್. ಬ್ಯಾನರ್ ಬಡಿದಾಟದಲ್ಲಿ ಜನಾರ್ದನ್ ರೆಡ್ಡಿ ನೆರವಿಗೆ ಈಗ ಸಹೋದರರು ಎಂಟ್ರಿ ಆಗಿರೋದು. ಈ ಹಿಂದೆಯೂ ಕೂಡ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಈಗ ನಡೆದಿರುವಂತಹ ಜಟಾಪಟಿ ಏನಿದೆ, ಈ ಗಲಭೆ ಏನಿದೆ, ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರು, ಹಲ್ಲೆ ಮಾಡೋದಕ್ಕೆ ಬಂದ್ರು, ಕೊಲೆ ಯತ್ನ, ಇದೆಲ್ಲವೂ ಪ್ರಕರಣಗಳೇನು ಕೇಳಿ ಬಂತು. ಈ ಪ್ರಕರಣ ಆದ ನಂತರದಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ. ಮೂವರು ಕೂಡ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಈಗ ಅಸಲಿ ಆಟ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಯಾಕಂದ್ರೆ 2008ರವರೆಗೂ ಕೂಡ ಬೇರೆನೇ ಚಿತ್ರಣ ಆಯಿತು ಬಳ್ಳಾರಿಯಲ್ಲಿ. 2008ರ ನಂತರದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಯ್ತಾ ಹೋಯಿತು. ಹಿಂಸಾಚಾರದ ಬಳಿಕ ಈಗ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ನಾನೊಂದು ತೀರ, ನೀನೊಂದು ತೀರ, ಒಬ್ಬರನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇದ್ದಂಥವರು ಕೂಡ ಈಗ ಕ್ಲೋಸ್ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೂವರು ಕೂಡ ಸಹೋದರರು ಒಂದಾಗಿದ್ದಾರೆ. 2008ರ ವೇಳೆ ಇಡೀ ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಹವಾ ಇತ್ತು. ಆ ನಂತರದಲ್ಲಿ ಒಂದಷ್ಟು ರಾಜಕೀಯ ಭಿನ್ನಾಭಿಪ್ರಾಯದಿಂದ ದೂರ ಆಗಿದ್ರು ಈ ರೆಡ್ಡಿ ಬ್ರದರ್ಸ್. ಬ್ಯಾನರ್ ಬಡಿದಾಟದಲ್ಲಿ ಜನಾರ್ದನ್ ರೆಡ್ಡಿ ನೆರವಿಗೆ ಈಗ ಸಹೋದರರು ಎಂಟ್ರಿ ಆಗಿರೋದು. ಈ ಹಿಂದೆಯೂ ಕೂಡ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಈಗ ನಡೆದಿರುವಂತಹ ಜಟಾಪಟಿ ಏನಿದೆ, ಈ ಗಲಭೆ ಏನಿದೆ, ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರು, ಹಲ್ಲೆ ಮಾಡೋದಕ್ಕೆ ಬಂದ್ರು, ಕೊಲೆ ಯತ್ನ, ಇದೆಲ್ಲವೂ ಪ್ರಕರಣಗಳೇನು ಕೇಳಿ ಬಂತು.
ಈ ಪ್ರಕರಣ ಆದ ನಂತರದಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ, ಮೂವರು ಕೂಡ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಳ್ಳಾರಿಯಲ್ಲಿ ಈಗ ಅಸಲಿ ಆಟ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಯಾಕಂದ್ರೆ 2008ರವರೆಗೂ ಕೂಡ ಬೇರೆನೇ ಚಿತ್ರಣ ಆಯಿತು ಬಳ್ಳಾರಿಯಲ್ಲಿ. 2008ರ ನಂತರದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಯ್ತಾ ಹೋಯಿತು. ಹಿಂಸಾಚಾರದ ಬಳಿಕ ಈಗ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ನಾನೊಂದು ತೀರ, ನೀನೊಂದು ತೀರ, ಒಬ್ಬರನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇದ್ದಂಥವರು ಕೂಡ ಈಗ ಕ್ಲೋಸ್ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೂವರು ಕೂಡ ಸಹೋದರರು ಒಂದಾಗಿದ್ದಾರೆ. 2008ರ ವೇಳೆ ಇಡೀ ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಹವಾ ಇತ್ತು. ಆ ನಂತರದಲ್ಲಿ ಒಂದಷ್ಟು ರಾಜಕೀಯ ಭಿನ್ನಾಭಿಪ್ರಾಯದಿಂದ ದೂರ ಆಗಿದ್ರು ಈ ರೆಡ್ಡಿ ಬ್ರದರ್ಸ್. ಬ್ಯಾನರ್ ಬಡಿದಾಟದಲ್ಲಿ ಜನಾರ್ದನ್ ರೆಡ್ಡಿ ನೆರವಿಗೆ ಈಗ ಸಹೋದರರು ಎಂಟ್ರಿ ಆಗಿರೋದು. ಈ ಹಿಂದೆಯೂ ಕೂಡ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಈಗ ನಡೆದಿರುವಂತಹ ಜಟಾಪಟಿ ಏನಿದೆ, ಈ ಗಲಭೆ ಏನಿದೆ, ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರು, ಹಲ್ಲೆ ಮಾಡೋದಕ್ಕೆ ಬಂದ್ರು, ಕೊಲೆ ಯತ್ನ, ಇದೆಲ್ಲವೂ ಪ್ರಕರಣಗಳೇನು ಕೇಳಿ ಬಂತು. ಈ ಪ್ರಕರಣ ಆದ ನಂತರದಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ, ಮೂವರು ಕೂಡ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಳ್ಳಾರಿಯಲ್ಲಿ ಈಗ ಅಸಲಿ ಆಟ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಯಾಕಂದ್ರೆ 2008ರವರೆಗೂ ಕೂಡ ಬೇರೆನೇ ಚಿತ್ರಣ ಆಯಿತು ಬಳ್ಳಾರಿಯಲ್ಲಿ. 2008ರ ನಂತರದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಯ್ತಾ ಹೋಯಿತು. ಹಿಂಸಾಚಾರದ ಬಳಿಕ ಈಗ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ನಾನೊಂದು ತೀರ, ನೀನೊಂದು ತೀರ, ಒಬ್ಬರನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇದ್ದಂಥವರು ಕೂಡ ಈಗ ಕ್ಲೋಸ್ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೂವರು ಕೂಡ ಸಹೋದರರು ಒಂದಾಗಿದ್ದಾರೆ. 2008ರ ವೇಳೆ ಇಡೀ ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಹವಾ ಇತ್ತು. ಆ ನಂತರದಲ್ಲಿ ಒಂದಷ್ಟು ರಾಜಕೀಯ ಭಿನ್ನಾಭಿಪ್ರಾಯದಿಂದ ದೂರ ಆಗಿದ್ರು ಈ ರೆಡ್ಡಿ ಬ್ರದರ್ಸ್. ಬ್ಯಾನರ್ ಬಡಿದಾಟದಲ್ಲಿ ಜನಾರ್ದನ್ ರೆಡ್ಡಿ ನೆರವಿಗೆ ಈಗ ಸಹೋದರರು ಎಂಟ್ರಿ ಆಗಿರೋದು. ಈ ಹಿಂದೆಯೂ ಕೂಡ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಈಗ ನಡೆದಿರುವಂತಹ ಜಟಾಪಟಿ ಏನಿದೆ, ಈ ಗಲಭೆ ಏನಿದೆ, ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರು, ಹಲ್ಲೆ ಮಾಡೋದಕ್ಕೆ ಬಂದ್ರು, ಕೊಲೆ ಯತ್ನ, ಇದೆಲ್ಲವೂ ಪ್ರಕರಣಗಳೇನು ಕೇಳಿ ಬಂತು. ಈ ಪ್ರಕರಣ ಆದ ನಂತರದಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ, ಮೂವರು ಕೂಡ ಒಂದಾಗಿದ್ದಾರೆ. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ.